ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಅಸ್ತಮಾ, ಸೈನುಸೈಟಿಸ್ ಹಾಗೆ ಅಲರ್ಜಿ. ಯಾಕಂದರೆ ತಾವು ನೋಡ್ತಾ ಇದ್ದೀರಾ, ಈಗ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಎಲ್ಲ ಕಡೆ ಜಾಸ್ತಿ ಮಳೆ ಆಗಿರೋದ್ರಿಂದ ಮಳೆಗೆ ಸಂಬಂಧಿರ್ತಕ್ಕಂಥ ಅಂದರೆ ರೇನಿ ಸೀಸನ್ ರಿಲೇಟೆಡ್ ಡಿಸೀಸಸ್ಸು ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಅಸ್ತಮಾ, ಸೈನಸ್ಸು ಆಮೇಲೆ ಅಲರ್ಜಿ ಯಾರಿಗಿರುತ್ತೆ, ಈ ಥರ ಒಂದು ಮಳೆಯ ವಾತಾವರಣ, ತಂಪಾದ ವಾತಾವರಣ ಇದೆಲ್ಲ ಇತ್ತು ಅಂತಂದರೆ ಇನ್ನೂ ಆ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಸ್ತಮಾ, ಸೈನಸ್ಸು ಹಾಗೆ ಅಲರ್ಜಿ ಏನಾರ ಇತ್ತು ಅಂತಂದರೆ ಅದನ್ನು ಮನೆಯಲ್ಲಿ ತಾವು ಅದನ್ನು ಹೇಗೆ ಸರಿಯಾಗಿ ಗುಣಪಡಿಸ್ಕೊಳ್ಬೋದು, ಅಥವಾ ತುಂಬ ವರ್ಷದಿಂದ ಕಾಯಿಲೆ ಇದ್ದರೆ ಅದಕ್ಕೆ ಯಾವ ಥರ ಚಿಕಿತ್ಸೆಯನ್ನು ತೊಗೋಬೋದು ಅಂತ. ಈಗ ನಾವು ಫಸ್ಟ್ ಅದಕ್ಕೆ ಚಿಕಿತ್ಸೆ ಅಂತ ಹೇಳೋದಕ್ಕೆ ಮುಂಚೆ ಈ ಮೂರಕ್ಕೂ ಏನು ಸಂಬಂಧ ಇದೆ, ಯಾವ ಥರ ಬರುತ್ತೆ, ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಕೆಲವೊಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಈಗ ತುಂಬ ಈಸಿಯಾಗಿ ಈ ಸೀಸನ್ನಲ್ಲಿ ಈ ಥರ ಮಳೆ ಬಂದಾಗೆ ಬರ್ತಕ್ಕಂಥದ್ದು ಏನು ಅಂತಂದರೆ ಕೋಲ್ಡು, ಕಾಫು, ಫೀವರು, ಸೈನಸ್ ಅಂತ ಹೇಳ್ತೀವಿ, ಸೈನುಸೈಟಿಸ್ ಅಂತ ಹೇಳ್ತೀವಿ. ಇದೆಲ್ಲ ಸ್ವಲ್ಪ ಕಾಮನ್ನು. ಅಂದರೆ ಮೂಗಲ್ಲಿ ನೀರು ಸುರಿಯೋದು, ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು ಉರಿಯೋದು, ನೆಗಡಿ ಆಗೋದು, ತುಂಬ ಕೆಮ್ಮು ಬರೋದು, ಇದೆಲ್ಲ ಒಂದು ಸಿಂಪಲ್ಲಾಗಿ ಸಿಂಪ್ಟಮ್ ಆಗಿ ಶುರುವಾಗುತ್ತೆ. ಇದಕ್ಕೆಲ್ಲ ಸಿಂಪಲ್ ರೆಮಿಡೀಸ್ ಇದೆ, ಅದನ್ನು ತಾವು ತೊಗೊಂಡ್ರೆ ಇಮ್ಮಿಡಿಯೇಟಾಗಿ ಗುಣ ಆಗುತ್ತೆ. ಅದರಲ್ಲೂ ಈ ಕೋಲ್ಡು, ಕಾಫು, ಸೈನಸ್ ಪ್ರಾಬ್ಲಮ್ ಏನಿದೆ, ನಾವು ಯೂಶಲಿ ಈ ಮಳೆಗಾಲದಲ್ಲಿ ವೈರಲ್ ಇನ್ಫೆಕ್ಷನಿಂದ ಬರುತ್ತೆ ಅಂತ ನಾವೊಂದು ಇದರಿಂದ ತಿಳ್ಕೊಂಡಿದ್ದೀವಿ. ಏನು ಅಂದರೆ ಈ ವೈರಲ್ ಇನ್ಫೆಕ್ಷನ್ನು ಈ ಮಳೆ ಬಂದಾಗೆ ತುಂಬಾ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಇದು ಬಂದಾಗೆ ನಿಮಗೆ ನೋಡಿ, ಅದಕ್ಕೆ ಯಾವಾಗಲೂ ಈ ನೆಗಡಿ, ಕೆಮ್ಮು ಎಲ್ಲ ಬಂತು ಅಂತಂದರೆ ವಾರಗಟ್ಟಲೆ ಕಡಿಮೆ ಆಗೋಲ್ಲ. ನೀವು ಯಾವುದೇ ಥರ ಔಷಧಿಗಳು ತೊಗೊಳ್ಳಿ, ಬಟ್ ಒಂದು ವಾರ ಆದರೂ ಕಡಿಮೆ ಆಗೋಲ್ಲ. ಯಾಕಂದರೆ ಆ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ಅಂತ ವೈರಸ್ ಏನಿದೆ, ಯಾವುದೇ ಥರದ ವೈರಸ್ ಇರಲಿ, ಅದ್ರ ಶೆಲ್ಫ್ ಲೈಫ್ ಬಂದುಬಿಟ್ಟು 5 ದಿವಸದಿಂದ 21 ದಿವಸ. ಎಷ್ಟೊಂದು ವೈರಸ್ಗಳು, ಈ ನೆಗಡಿ ಮಾಡ್ತಕ್ಕಂಥ ವೈರಸ್ಗಳು 7 ದಿವಸದಲ್ಲಿ ಸತ್ತೋಗ್ಬಿಡ್ತವೆ ಆಟೋಮೆಟಿಕ್ಕಾಗಿ. ಯಾಕಂದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಅದಕ್ಕೆ ದಿನಾನೂ ಕೂಡ ಫೈಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ವೈರಸ್ಸು ಹೋಗಿಬಿಡುತ್ತೆ. ಸೊ ಅದಕ್ಕೆ ನೀವು ಯಾವುದೇ ಥರ ಆ್ಯಂಟಿಬಯೋಟಿಕ್ ತೊಗೊಳ್ಳಿ, ಯಾವುದೇ ಥರ ಪೇನ್ ಕಿಲ್ಲರ್ಸ್ ತೊಗೊಳ್ಳಿ, ಯಾವುದೇ ಮೆಡಿಸಿನ್ ತೊಗೊಂಡ್ರೂ ಕೂಡ ನೆಗಡಿ ಬಂತು ಅಂದರೆ 1 ವಾರ ಕಡಿಮೆ ಆಗೋದಿಲ್ಲ. 1 ವಾರ ಆದಮೇಲೆ ಕ್ರಮೇಣವಾಗಿ ಆ ವೈರಸ್ ಹೋಗಿಬಿಡುತ್ತೆ. ವೈರಸ್ ಹೋಗ್ಬಿಡ್ತು ಅಂದರೆ ನೆಗಡಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಸೊ ಇದನ್ನು ಯೂಶಲಿ ನೆಗಡಿ, ಕೆಮ್ಮು, ಈ ಜ್ವರ, ಈ ಕಣ್ಣು ಉರಿಯೋದು, ಈ ಸೈನಸ್ ಪ್ರಾಬ್ಲಮ್ ಅಂತೇನು ಹೇಳ್ತೀವಿ, ಇದು ಯೂಶಲಿ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಬಟ್ ಬರೀ ವೈರಸ್ಸಿಂದ ಬರೋದಿಲ್ಲ, ಕೆಲವೊಂದು ಸರಿ ಈವನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಬರುತ್ತೆ. ಇನ್ನೊಬ್ಬರಿಗೆ ಬಂತು ಅಂದರೆ ತಮಗೂ ಕೂಡ ಬರುತ್ತೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ನೀವು ಯಾವುದೇ ಥರ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ಬೇಗ ಗುಣ ಆಗುತ್ತೆ. ಬಟ್ ಆದರೆ ಅದರಲ್ಲಿ ಮನೆಮದ್ದು ಕೂಡ ಇದೆ, ಅದನ್ನು ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ. ಕರೆಕ್ಟಾಗಿ ತಿಳ್ಕೊಳ್ಳಿ. ಮನೆಯಲ್ಲಿ ಯಾವ್ಯಾವ ಥರ ಕಷಾಯಗಳು ಮಾಡ್ಕೋಬೋದು, ಯಾವ್ಯಾವ ಥರ ಸ್ಟೀಮ್ ಇನ್ಹೇಲೇಷನ್ ಮಾಡ್ಬೋದು, ಸೊ ದಟ್ ಬೇಗ ಇದು ಗುಣ ಆಗುತ್ತೆ ನಿಮಗೆ. ಓಕೆ. ಸೊ ಈ ಸೈನಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಈ ನೆಗಡಿ ಕಾಲಕ್ರಮೇಣ ಜಾಸ್ತಿ ಆಗ್ತಾ ಬಂತು ಅಂತಂದರೆ, ಕಡಿಮೆ ಆಗದೆ ಇರೋ ನೆಗಡಿ ಏನಾಗುತ್ತೆ, ಇಲ್ಲಿ ಸೈನಸ್ಗಳಲ್ಲಿ ತುಂಬಿಕೊಂಡ್ಬಿಟ್ಟು ನಿಮಗೆ ಸಿವಿಯರಾಗಿ ಸೈನುಸೈಟಿಸು, ಮೂಗಲ್ಲಿ ಒಂಥರ ಕೆಟ್ಟ ವಾಸನೆ ಬರೋದು, ದುರ್ಗಂಧ ವಾಸನೆ ಬರೋದು, ಮೂಗು ಸೋರೋದು, ಆಮೇಲೆ ತಲೆನೋವು ಬರೋದು, ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೀವಿ, ಇದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಇದು ಏನಾದರೂ ತಾವು ಕಡಿಮೆ ಮಾಡ್ಕೊಳ್ಳಿಲ್ಲ ಅಥವಾ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಇದು ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಬ್ರಾಂಕೈಟಿಸ್ ಆಗಿ ಪರಿಣಾಮ ಆಗುತ್ತೆ. ಕಡಿಮೆ ಆಗದೇ ಇರತಕ್ಕಂಥ ಈ ಸೈನುಸೈಟಿಸು ಅಥವಾ ಕೋಲ್ಡು, ಕಾಫು ಅಂತ ಏನು ಹೇಳ್ತೀವಿ, ಇದು ಮುಂದೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಥವಾ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಅಕ್ಯೂಟ್ ಬ್ರಾಂಕೈಟಿಸು, ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ ಅಂದರೆ ನಮ್ಮದು ಶ್ವಾಸಕೋಶದಲ್ಲಿ, ಅಂದರೆ ನಮ್ಮದು ಲಂಗ್ಸಲ್ಲಿ ಈ ಇನ್ಫೆಕ್ಷನ್ನು ಜಾಸ್ತಿ ಆಗಿಬಿಟ್ಟು ಲಂಗ್ಸ್ ಕಡೆ ಸ್ಪ್ರೆಡ್ ಆಯಿತು ಅಂದರೆ ಇದನ್ನು ನಾವು ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಅನ್ಟ್ರೀಟೆಡು ಇದೇನು ಕೋಲ್ಡು, ಕಾಫು, ಸೈನಸ್ ಪ್ರಾಬ್ಲಮ್ ಇದೆ, ಇದು ಮುಂದೆ ಆಸ್ತಮಾ ಅಥವಾ ಬ್ರಾಂಕೈಟಿಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಆಸ್ತಮಾನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮದು ಲಂಗ್ಸಲ್ಲಿ ಇರ್ತಕ್ಕಂಥ, ನಮ್ಮದು ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಏನು ನಮ್ಮದು ಏರಿಯೋಲ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಇನ್ಫ್ಲಮೇಷನ್ ಆಗಿಬಿಟ್ಟು ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಆ ಚಾನಲಲ್ಲಿ ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಅದಕ್ಕೆ ನಿಮಗೆ ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ, ಬ್ರೀತ್ಲೆಸ್ನೆಸ್ಸು ಅದೆಲ್ಲ ಆಗೋಕ್ಕೆ ಶುರು ಆಗುತ್ತೆ, ಉಬ್ಸ ಬರೋದು, ಅದೆಲ್ಲ ಈ ಆಸ್ತಮಾನಲ್ಲಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲೂ ಕೂಡ ವೈರಲ್ ಇನ್ಫೆಕ್ಷನ್ ಇದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ, ಇನ್ನೊಂದು ಇಮ್ಯುನಿಟಿ ಲೋ ಆಗಿದ್ದರೂ ಕೂಡ ಆಗುತ್ತೆ. ಇದು ಮೂರಕ್ಕೂ ಕೂಡ ನಿಮಗೆ ನೀಟಾಗಿ ಟ್ರೀಟ್ಮೆಂಟ್ ಇದೆ, ಅದು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಅದರಲ್ಲೂ ಮನೆಮದ್ದು ಏನು ಮಾಡ್ಬೋದು ಅಂತ ನಿಮಗೆ. ಜೊತೆಗೆ ಈಗ ಅಲರ್ಜಿ, ಕೆಲವೊಬ್ಬರಿಗೆ ಕೆಲವೊಂದು ಅಲರ್ಜಿ, ಈ ವಾತಾವರಣ ಬಂತು ಅಂತಂದರೆ ಸಾಕು ಸಡನ್ನಾಗಿ ಸ್ನೀಸಿಂಗ್ ಶುರು ಆಗುತ್ತೆ.
ಅಂದರೆ ನಾವೇನು ಹೇಳ್ತೀವಿ ಅದನ್ನು ಆಕ್ಷಿ ಹೊಡೆಯೋದು ಅಂತ ಹೇಳ್ತೀವಲ್ವ. ಸ್ನೀಸಿಂಗ್ ಶುರು ಆಗಿಬಿಟ್ಟು ಅನ್ಕಂಟ್ರೋಲ್ಡ್ ಸ್ನೀಸಿಂಗ್ ಆಗಿ ಮೈಕೈ ಎಲ್ಲ ಕೆರೆತ ಬರೋದು, ಕಣ್ಣೆಲ್ಲ ಉರಿ ಆಗೋದು, ಬ್ರೀತ್ಲೆಸ್ನೆಸ್ ಆಗೋದು, ಅಂದರೆ ಉಸಿರಾಟದಲ್ಲಿ ತೊಂದರೆ ಆಗೋದು, ಮೂಗಲ್ಲಿ ನೀರು ಸೋರ್ತಾ ಇರೋದು, ಇದನ್ನೆಲ್ಲ ನಾವು ಅಲರ್ಜಿ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಕೋಲ್ಡ್ ವೆದರ್ ಆಗೋದಿಲ್ಲ, ಕೆಲವೊಬ್ಬರಿಗೆ ಕೆಲವೊಂದು ಫುಡ್ ಆಗೋದಿಲ್ಲ, ಕೆಲವೊಂದು ಸೀಸನ್ ಆಗೋದಿಲ್ಲ, ಇದನ್ನೆಲ್ಲ ನಾವು ಅಲರ್ಜಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು, ಈ ವೆದರಲ್ಲಿ ಬರ್ತಕ್ಕಂಥದ್ದು ಲೋ ಇಮ್ಯುನಿಟಿ ಕಡಿಮೆ ಆಯಿತು, ನಿಮ್ಮದು ವ್ಯಾಧಿ ಪ್ರತಿರೋಧಕ ಶಕ್ತಿ ಅಂತ ಹೇಳ್ತೀವಿ ನಾವು, ಅದು ಕಡಿಮೆ ಆದಾಗೆ ಫಸ್ಟು ಅಟ್ಯಾಕ್ ಆಗೋದೇ ನಮಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸು. ಈ ಥರ ಕೋಲ್ಡು, ಕಾಫು, ಹೆಡ್ಡೇಕು, ಜಾಯಿಂಟ್ ಇದು ನಮಗೆ ಸೈನಸ್ ಪ್ರಾಬ್ಲಮ್ಮು, ಆಸ್ತಮಾ, ಬ್ರಾಂಕೈಟಿಸು, ವೀಸಿಂಗ್ ಆಗೋದು, ಇಂಥದ್ದೆಲ್ಲ ಫಸ್ಟ್ ಅಟ್ಯಾಕ್ ಆಗೋದು ನಮ್ಮದು ಇಮ್ಯುನಿಟಿ ಲೋ ಆದ ತಕ್ಷಣ. ಸೊ ಏನೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಇದೊಂದು ವೆದರು ಈಗ ಬರ್ತಕ್ಕಂಥ ಈ ಮಳೆಗೆ ಇದು ಒಂದು ಸರಿ ಇದು ಕ್ಲಿಯರ್ ಆಯಿತು ಮೋಡ ಅಂತಂದರೆ ನಿಮಗೆ ಸಿಮ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಈಗ ಕೆಲವೊಬ್ಬರಿಗೆ ಈಗೇನು ಈ ವೆದರಿಂದ ಬಂದಿದ್ದರೆ ನಿಮಗೆ ಸಿಂಪಲ್ ಆಗಿರೋ ಹೋಮ್ ರೆಮಿಡೀಸ್ ಹೇಳ್ತೀನಿ, ಅದನ್ನು ತಿಳ್ಕೊಬೋದು. ಬೈ ಚಾನ್ಸ್ ನಿಮಗೆ ಇದು ಕ್ರಾನಿಕ್ ಇತ್ತು, ತುಂಬ ವರ್ಷದಿಂದ ಇತ್ತು ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ನಿಮಗೆ ಪ್ರೋಗ್ರಾಮ್ನ ಕೊನೆಯಲ್ಲಿ ಹೇಳ್ತೀನಿ. ಈಗ ಸಿಂಪಲ್ಲಾಗಿ ಈ ಬರ್ತಕ್ಕಂಥ ಈ ಕೋಲ್ಡು, ಕಾಫು ಇದಕ್ಕೆಲ್ಲದಕ್ಕೂ ಮನೆಯಲ್ಲಿ ಎಷ್ಟೊಂದು ಥರ ನಾವು ಕಷಾಯಗಳ ಮಾಡಿ ಕುಡಿಬೋದು. ತಮ್ಮೆಲ್ಲರಿಗೂ ಗೊತ್ತು, ಎಷ್ಟೊಂದು ಸರಿ ನಾವು ಶುಂಠಿ ಕಷಾಯ ಮಾಡ್ಕೊಳ್ತೀವಿ, ಅದರಲ್ಲಿ ಕಾಳು ಮೆಣಸು ಹಾಕ್ತೀವಿ, ಜೊತೆಗೆ ಒಂದಷ್ಟು ಬೆಳ್ಳುಳ್ಳಿ ಹಾಕೋದಾಗಲಿ, ಆಮೇಲೆ ಲವಂಗ, ಚಕ್ಕೆ, ಇಲಾಯ್ಚಿ, ಆಮೇಲೆ ತುಳಸಿ, ಆಮೇಲೆ ನಮ್ಮದು ಅಮೃತ ಬಳ್ಳಿ, ಇಂಥದ್ದೆಲ್ಲ ಹಾಕಿಬಿಟ್ಟು ನಾವು ಡಿಕಾಕ್ಷನ್ ಮಾಡ್ತು ಅಂತಂತಂದರೆ ನೀಟಾಗಿ ಅದನ್ನು ಫಿಲ್ಟರ್ ಮಾಡಿಬಿಟ್ಟು, ಈಗ ಅದು ಆ ಡಿಕಾಕ್ಷನಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಇತ್ತು, ಇನ್ಫ್ಲಮೇಷನ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಅರಿಶಿಣ ಸೇರಿಸ್ಬೋದು ನಾವು, ಅದನ್ನು ನಾವು ಟರ್ಮರಿಕ್ ಅಂತ ಹೇಳ್ತೀವಿ, ಅಥವಾ ಆಮ್ಲ ಸೇರಿಸ್ಬೋದು. ಇದನ್ನೆಲ್ಲ ಹಾಕಿಬಿಟ್ಟು ಒಳ್ಳೆ ಒಂದು ಏನು ಅಂತಂದರೆ ಇದೆಲ್ಲ ಪೌಡ್ರ್ ತೊಗೊಂಡ್ಬಿಟ್ಟು, ಅಂದರೆ ಶುಂಠಿ, ಮೆಣಸು, ಜೀರಿಗೆ, ಆಮೇಲೆ ನಮ್ಮದು ಕಾಳು ಮೆಣಸು, ಅದರಲ್ಲಿ ಬಂದುಬಿಟ್ಟು ನಮ್ಮದು ಇದು ಆಮಲಕ್ಕಿ ಅಂತ ಏನು ಹೇಳ್ತೀವಿ ನಾವು, ಇದನ್ನು ಆಮ್ಲ ಪೌಡ್ರ್ ಹಾಕೋದಿರ್ಬೋದು, ಇವೆಲ್ಲ ಹಾಕಿಬಿಟ್ಟು 1 ಲೋಟ ನೀರಿಗೆ ಇದೆಲ್ಲ ಪೌಡ್ರ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿಬಿಟ್ಟು ಅದಕ್ಕೆ ಕುದಿಸ್ಬೇಕು. ಆ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೆ ನೀವು ಚೆನ್ನಾಗಿ ಕುದಿಸ್ಬಿಡ್ತು ಅಂದರೆ ಅದನ್ನು ಫಿಲ್ಟರ್ ಮಾಡಿ ಕುಡಿದ್ಬಿಟ್ರೆ ಯಾವುದೇ ಥರದ್ದು ನಿಮಗೆ ಕೋಲ್ಡ್ ಇರ್ಬೋದು, ಕಾಫ್ ಇರ್ಬೋದು, ಆಸ್ತಮಾ ಇರ್ಬೋದು, ವೀಸಿಂಗ್ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಸೈನಸ್ ಪ್ರಾಬ್ಲಮ್ ಇರ್ಬೋದು, ಇದು ಎಲ್ಲದಕ್ಕೂ ಕೂಡ ಇನ್ಸ್ಟೆಂಟಾಗಿ ಇದು ರಿಲೀಫ್ ಕೊಡುತ್ತೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಈ ವೆದರ್ಗೆ ಮೂಗು ಕಟ್ಕೊಳ್ತಾ ಇರುತ್ತೆ, ತುಂಬಾ ಜಾಸ್ತಿ ಮೂಗು ಕಟ್ಕೊಳ್ಳುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ತಾವು 1 ಲೋಟ ನೀರಿಗೆ 1 ಚಿಟಿಕೆ ಉಪ್ಪು ಸೇರಿಸ್ಬಿಟ್ಟು ಆ ನೀರನ್ನ ಕುದಿಸ್ಬಿಟ್ಟು ಮುಕ್ಕಾಲು ಭಾಗ ಆವಿಯಾಗಿ ಹೋಗಬೇಕು, ಎವಾಪ್ರೇಟ್ ಆಗಬೇಕು. ಕಾಲು ಭಾಗ ನೀರೇನು ಉಳಿದಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು 2 ಹನಿ ಮೂಗಿಗೆ ಬಿಡ್ತು ಅಂದರೆ ನೋಸ್ ಬ್ಲಾಕ್ ಇರೋದನ್ನು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಜೊತೆಗೆ ತುಂಬಾ ನೋಸ್ ಬ್ಲಾಕ್ ಇತ್ತು, ರನ್ನಿಂಗ್ ನೋಸ್ ಇತ್ತು, ಸ್ಟಫಿ ನೋಸ್ ಇತ್ತು ಅಂತಂದರೆ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಕರ್ಪೂರ, ಪಚ್ಕರ್ಪೂರ ಅಂತ ಹೇಳ್ತೀವಿ, ಅದನ್ನು ಒಂದು ಸ್ವಲ್ಪ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ನಾವು ಪುದೀನ ಅದರದ್ದು ಒಂಚೂರು ಎಲೆಗಳು ಹಾಕಿಬಿಟ್ಟು ಯಾವುದಾದ್ರೂ ಒಂದು ರೂಮಲ್ಲಿ ಎಲ್ಲಿ ಕೂತ್ಕೊಂಡಿರ್ತೀವಿ ಅಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡ್ತು ಅಂತಂದರೆ ಆ ಆವಿಯಿಂದ ನಿಮಗೆ ಆ ವೇಪರ್ಸಿಂದ ನೋಸ್ ಬ್ಲಾಕೆಲ್ಲ ಕಡಿಮೆ ಆಗುತ್ತೆ. ಅಥವಾ ನಿಮಗೆ ತುಂಬಾ ಜಾಸ್ತಿ ಇತ್ತು ಅಂತಂದರೆ ಬಾಯ್ಲಿಂಗ್ ಅದು ವಾಟರ್ನ ಹೀಟಾಗಿರ್ತಕ್ಕಂಥ ತೆಗೆದುಬಿಟ್ಟು ಹುಷಾರಾಗಿ ಒಂದು ಇದ್ರ ಮೇಲೆ ಟೇಬಲ್ ಮೇಲೆ ಇಟ್ಬಿಟ್ಟು ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟು ಆ ಆವಿ ತೊಗೊಳ್ತು ಅಂತಂದರೆ ನಿಮ್ಗೆ ಯಾವುದೇ ಥರದ ನೋಸ್ ಬ್ಲಾಕ್ ಇದ್ದರೂ ಕೂಡ ಕಂಪ್ಲೀಟಾಗಿ ಗುಣ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ತುಂಬ ವರ್ಷದಿಂದ ಈ ಥರ ಇರುತ್ತೆ, ಈ ಬರೀ ಈ ವೆದರ್ಗಲ್ಲ, ಮುಂಚೆಯಿಂದನೂ ಇರುತ್ತೆ, ಈ ವೆದರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಸಿಂಪಲ್ಲಾಗಿ ಕೆಲವೊಂದು ಆಯುರ್ವೇದಿಕ್ದು ಮೆಡಿಸಿನ್ಸು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಈಗ ನಾನು ಹೇಳ್ದೆ ಅಲ್ವ ಆವಾಗೆ ನಿಮ್ಗೆ ಯಾವ ಥರ ಕಷಾಯ ಮಾಡ್ಕೋಬೋದು ಅಂತ, ಚಕ್ಕೆ, ಲವಂಗ, ಇಲಾಯ್ಚಿ, ಶುಂಠಿ, ಕಾಳುಮೆಣಸು, ಸ್ವಲ್ಪ ಆಮಲಕ್ಕಿ, ಆಮೇಲೆ ಸ್ವಲ್ಪ ಅರಿಶಿಣ, ಇಂಥದ್ದೆಲ್ಲ ಸೇರಿಸೋದ್ರ ಜೊತೆಗೆ ಸ್ವಲ್ಪ ತ್ರಿಫಲ ಪೌಡರು ಅಥವಾ ತ್ರಿಕಟು ಪೌಡ್ರ್ ಅಂತ ಹೇಳ್ತೀವಿ, ಅಥವಾ ಪಿಪ್ಪಲಿ ಪೌಡ್ರು, ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಕಷಾಯ ಕುಡಿದ್ಬಿಟ್ರೆ ಭಾಳ ಬೇಗ ನಿಮಗೆ ಈ ಸಿಮ್ಟಮ್ಸ್ ಗುಣ ಆಗುತ್ತೆ. ಅದನ್ನಂತೂ ನೀವು ತಾವು ಮಾಡ್ತಾನೆ ಇರ್ತೀರ, ಅದಕ್ಕೂ ಗುಣ ಆಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಏನಾದ್ರು ಸಿಂಪಲ್ ರೆಮಿಡಿ ಇದ್ದರೆ ಅಂತ ತಿಳ್ಕೊಬೇಕು ಅಂತಂದರೆ ನಮಗೆ ಯಾವುದೇ ಆಯುರ್ವೇದಿಕ್ ಶಾಪಲ್ಲಿ ತಾಲಿ ಸಾದಿ ಚೂರ್ಣ, ಸೀತೋಪಲಾದಿ ಚೂರ್ಣ ಅಂತ ಚೂರ್ಣಗಳು ಸಿಗುತ್ತೆ. ಒಂದು ಅರ್ಧ ಚಮಚ ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಚಮಚ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂದುಬಿಡ್ತು ಅಂತಂದರೆ ಈ ಇರ್ತಕ್ಕಂಥ ಎಲ್ಲ ಸಿಮ್ಟಮ್ಸು ಇನ್ಸ್ಟೆಂಟಾಗಿ ಕಡಿಮೆ ಆಗುತ್ತೆ. ಇದಾಗಿಯೂ ಕೂಡ ನಿಮಗೆ ಗುಣ ಆಗ್ತಾ ಇಲ್ಲ,
ಈ ವೆದರ್ ಬಂತು ಅಂದರೆ ಹಿಂಸೆ ಆಗ್ತಾ ಇದೆ ಅಂತಂದರೆ ಸಿಂಪಲ್ಲಾಗಿ ಕ್ರಾನಿಕ್ ಬ್ರಾಂಕೈಟಿಸ್ ಇತ್ತು, ಸಿವಿಯರ್ ಅಸ್ತಮಾ ಇತ್ತು, ವೀಸಿಂಗ್ ಇತ್ತು, ನೀವು ಕೆಲವೊಂದು IV ಇಂಜೆಕ್ಷನ್ ತೊಗೊಳ್ತಾ ಇದ್ದರೆ, ಸ್ಟೀರಾಯ್ಡ್ಸ್ ತೊಗೊಳ್ತಾ ಇದ್ದರೆ, ಈ ಸೈನಸ್ ಪ್ರಾಬ್ಲಮ್ ರಿಪೀಟೆಡ್ಲಿ ಬಂದು ಹೆಡೇಕ್ ಜಾಸ್ತಿ ಇತ್ತು ಅಂದರೆ, ನಿಮ್ಮದು ಇಮ್ಯುನಿಟಿ ತುಂಬ ಸಪ್ರೆಷನ್ ಆಗ್ತಾಯಿದ್ರೆ ಅದಕ್ಕೆ ಖಂಡಿತವಾಗಿಯೂ ಕರೆಕ್ಟಾಗಿ ಆಯುರ್ವೇದಿಕ್ ಚಿಕಿತ್ಸೆ ತೊಗೊಂಡ್ರೆ ಸಂಪೂರ್ಣ ಗುಣ ಆಗುತ್ತೆ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಏನೇನು ರಕ್ತ ಪರೀಕ್ಷೆ ಮಾಡಿದ್ದೀರಿ, ಯಾಕಂದರೆ ಯಾವಾಗೂ ಅಲರ್ಜಿನಲ್ಲಿ, ಅಸ್ತಮಾನಲ್ಲಿ, ಸೈನಸ್ ಪ್ರಾಬ್ಲಮಲ್ಲಿ ಯಾವಾಗೂ ESR ಎರಿಥ್ರೋ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ ನಾವು, ESR ಅನ್ನೋದೇನಿದೆ ಅದು ಜಾಸ್ತಿ ಆಯಿತು ಅಂತಂದರೆ ಇನ್ಫೆಕ್ಷನ್ನು ಜಾಸ್ತಿ ಇದೆ ಅಂತ ನಿಮ್ಮ ಬಾಡಿನಲ್ಲಿ. ಆ ಇನ್ಫೆಕ್ಷನ್ ಕಡಿಮೆ ಆಗೋಕ್ಕೆ ಫಸ್ಟ್ ಔಷಧಿ ಕೊಡಬೇಕು. ಅದ್ರ ಜೊತೆಗೆ ನಾವು CRP ಟೆಸ್ಟ್ ಮಾಡ್ತೀವಿ, ಅಲ್ಲೂ ಏನಾದರೂ ಇನ್ಫ್ಲಮೇಟ್ರಿ ಮಾರ್ಕರ್ಸು ಜಾಸ್ತಿ ಇದೆಯಾ ನಿಮ್ಮ ಬಾಡಿನಲ್ಲಿ ಅಂತ. ಆಮೇಲೆ ಕೆಲವೊಂದು ಸರಿ ಪಲ್ಮನರಿ ಎಕ್ಸಾಮಿನೇಷನ್ ಮಾಡ್ತೀವಿ, ಅದರಲ್ಲೆಲ್ಲ ಏನಾದರೂ ಕ್ರಾನಿಕ್ ವೀಸಿಂಗ್ ಇತ್ತು, ಕ್ರಾನಿಕ್ ಆಸ್ತಮಾ ಇತ್ತು, ಕ್ರಾನಿಕ್ ಬ್ರಾಂಕೈಟಿಸ್ ಇತ್ತು ಅಂದರೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ನಾವು ಶತಾಯುನಲ್ಲಿ 122 ವರ್ಷದಿಂದ ಆಯುರ್ವೇದ ಚಿಕಿತ್ಸೆ, ಅದರಲ್ಲೂ ಈ ಆಸ್ತಮಾ, ಸೈನಸ್ಸು, ನಮ್ಮದು ಅಲರ್ಜಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾಯಿದ್ದೀವಿ. ಎಷ್ಟೊಂದು ಜನರಿಗೆ ಸಂಪೂರ್ಣ ಕಾಯಿಲೆ ವಾಸಿಯಾಗಿದೆ. ಎಷ್ಟೊಂದು ಕಡೆ ಅವರು ಸ್ಟೀರಾಯ್ಡ್ಸ್ ತೊಗೊಳ್ತಾಯಿದ್ರು, IV ಇಂಜೆಕ್ಷನ್ ತೊಗೊಳ್ತಾಯಿದ್ರು, ನೆಬುಲೈಜೇಷನ್ ತೊಗೊಳ್ತಾಯಿದ್ರು, ಎಷ್ಟೆಲ್ಲ ದಿನ ಬೆಳಗಿದ್ರೆ ಮೆಡಿಸಿನ್ ತೊಗೊಳ್ತಾಯಿದ್ರು, ಅದೆಲ್ಲ ಬಿಟ್ಬಿಟ್ಟು ಸಂಪೂರ್ಣ ಗುಣವಾಗಿ ಆರಾಮಾಗಿದ್ದಾರೆ. ಯಾಕಂದರೆ ನಾವು ಶತಾಯುನಲ್ಲಿ ಯಾವುದೇ ಥರ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಇರಲಿ ಫಸ್ಟ್ ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ಮೆಡಿಸಿನ್ ಕೊಡ್ತೀವಿ, ಆಮೇಲೆ ಇನ್ಫೆಕ್ಷನ್ ಕಡಿಮೆ ಆಗೋಕ್ಕೆ. ಬ್ಯಾಕ್ಟೀರಿಯಲ್ ಇರಲಿ, ವೈರಲ್ ಇರಲಿ, ಇನ್ಫೆಕ್ಷನ್ ಕಡಿಮೆ ಆಯಿತು ಅಂತಂದರೆ ನಿಮಗೆ ನ್ಯಾಚುರಲಿ ರೆಸ್ಪಿರೇಟರಿ ಪ್ರಾಬ್ಲಮಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಹೋಗ್ಬಿಡ್ತು ಅಂದರೆ ಅದರಲ್ಲಿ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಆವಾಗ ನ್ಯಾಚುರಲಿ ಅದರಲ್ಲಿ ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟು ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನ್ಯಾಚುರಲಾಗಿ ಬರುತ್ತೆ. ಅದಕ್ಕೆ ಆಮೇಲೆ ಯಾವುದೇ ಮೆಡಿಸಿನು ಬೇಕಾಗೋದಿಲ್ಲ. ಯಾವುದೇ ಥರ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಆಸ್ತಮಾ, ಅಲರ್ಜಿ ಅಥವಾ ಸೈನಸ್ಸು, ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಮ್ಮ ಡಾಕ್ಟರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.